ಅಂಗನವಾಡಿ ಹಾಲಿನ ಡೈರಿ ಅಧ್ಯಕ್ಷರಾದ ಜಗದೀಶಪ್ಪ ಬಣ್ಕಾರ್ ಅವರನ್ನು ನಮ್ಮ ಪ್ರತಿನಿಧಿ ನೇರ ಸಂಪರ್ಕದಲ್ಲಿ ಮಾತನಾಡಿಸಿ ಅವರ ಅವಧಿಯಲ್ಲಿ ಡೈರಿನಲ್ಲಿ ಏನೇನು ಕೆಲಸಗಳನ್ನು ಮಾಡಿದ್ದಾರೆ ಎಂಬುದರ ಬಗ್ಗೆ ಮಾಹಿತಿ ಪಡೆಯುತ್ತಿದ್ದಾರೆ. ಬನ್ನಿ, ಏನು ಹೇಳಿದ್ದಾರೆ ಕೇಳೋಣ. ನಾನು ಜಗದೀಶಪ್ಪ ಬಣ್ಕಾರ್ ಅಂತಂದೇಳಿ ಹನಗವಾಡಿ, ಹರಿಹರ ತಾಲೂಕು, ದಾವಣಗೆರೆ ಜಿಲ್ಲೆ. ನಾನು ಹನಗವಾಡಿಯಲ್ಲಿ ಹಾಲು ಉತ್ಪಾದಕರ ಸಂಘದ ಅಧ್ಯಕ್ಷರಾಗಿದ್ದೀನಿ. ಶಿವಮೊಗ್ಗ ಹಾಲು ಒಕ್ಕೂಟದ ನಿರ್ದೇಶಕರಾಗಿದ್ದೀನಿ. 4ನೇ ಬಾರಿ ಅಲ್ಲಿ ಅಧ್ಯಕ್ಷನಾಗಿ ಸೇವೆ ಸಲ್ಲಿಸಿದ್ದೆ. ಸರ್, ನಿಮ್ಮ ಅವಧಿನಲ್ಲಿ ಏನೇನು ಕೆಲಸ ಮಾಡಿಸಿದ್ರು ಡೈರಿಗಳಲ್ಲಿ? ನಮ್ಮ ಡೈರಿಗಳಲ್ಲಿ ಶಿವಮೊಗ್ಗ ಹಾಲು ಒಕ್ಕೂಟದಲ್ಲಿ PMCಗಳು ಇರ್ಬೋದು, ರೈತರಿಗೆ ಏನೇನು ನಮ್ಮ ಒಕ್ಕೂಟದಿಂದ ಏನೇನು ಸಹಾಯಧನ ಬೇಕು, ಯಾವುದು ಇವನ್ನು ಯಾವುದು ಮೇವಿನ ಇದು ಇರ್ಬೋದು, ಪಶುಹಾರ ಇರ್ಬೋದು, ಆಮೇಲೆ ಹಸುಗಳಿಗೆ ಸಾಕಲಿಕ್ಕೆ ಹಸುಗೂ ಪ್ರೋತ್ಸಾಹ ಕೊಡ್ತದೆ. ಯಾವ ಕರುಗಳಿಗಾಗಲಿ ಹೆಣ್ಣು ಕರುಗಳು ಜನರಿಗೆಲ್ಲ ನಾವು ಪ್ರೋತ್ಸಾಹನ ಕೊಡೋದು. ಆಮೇಲೆ ರೈತರು ಇಮಿಡಿಯೇಟಾಗಿ ಏನಾದರೂ ಹಾಲು ಹಾಕೋ ರೈತರು ಸತ್ತರೆ ಅವ್ರಿಗೆ ಪರಿಹಾರ ಅಂತ ಕೊಡ್ತಿದ್ವಿ. ಹಸುಗಳಿಗೆ ಇನ್ಶೂರೆನ್ಸ್ ಸೌಲಭ್ಯ ಕೊಡ್ತಿದ್ವಿ. ಎಲ್ಲ ಒಕ್ಕೂಟದಿಂದ ನಾವು ಏನು ಮಾಡ್ಬೇಕು ಅನ್ನೋದು ನಮ್ಮ 3 ಜಿಲ್ಲೆ ವ್ಯಾಪ್ತಿ ನಮ್ಮದು ಶಿವಮೊಗ್ಗ ಹಾಲು ಒಕ್ಕೂಟ, ಶಿವಮೊಗ್ಗ, ದಾವಣಗೆರೆ, ಚಿತ್ರದುರ್ಗ ಅಂತೇಳಿ. ಸರ್, ನಿಮ್ಮ ಡೈರಿಯಿಂದ ಇಲ್ಲಿನ ರೈತರುಗಳಿಗೆ ಏನೇನು ಅನುಕೂಲ ಇದೆ ಸರ್? ಸರ್, ಸಾಮಾನ್ಯವಾಗಿ ಇಲ್ಲಿ 1200 ಜನ ಹಾಲು ಹಾಕ್ತಾ ಇದ್ದಾರೆ. 1200 ಲೀಟ್ರ್ ಹಾಲು ಹಾಕತ್ತಿ, 150 ಜನ ಹಾಲು ಹಾಕ್ತದೆ. ಏನು ಹಾಲು ಹಾಕ್ತಾರಲ್ಲ ಅವ್ರಿಗೆ ಇಮಿಡಿಯೇಟಾಗಿ 10 ದಿವ್ಸಕ್ಕೊಂದ್ಸಲ ದುಡ್ಡು ಅವ್ರಿಗೆ ಬೇಕಾದ್ರೆ 10 ದಿವ್ಸಕ್ಕೆ ತಗೋಬೋದು, ತಿಂಗಳಿಗೊಮ್ಮೆ ತಗೋಬೋದು. ಆಮೇಲೆ ಆ ಹಾಲು ಹಾಕಿದ್ಮೇಲೆ ಈಗ ಸರ್ಕಾರ, ಯಡಿಯೂರಪ್ಪ ಸರ್ಕಾರದಿಂದ ಹಿಡಿದು ಸಿದ್ದರಾಮಯ್ಯ ಸರ್ಕಾರ, ಒಟ್ಟು ಯಾವುದೇ ಸರ್ಕಾರ ಆಗಲಿ 5 ರೂಪಾಯಿ ಪ್ರೋತ್ಸಾಹನ ಅವ್ರ ಅಕೌಂಟಿಗೆ ಮುಟ್ಟಂಗೆ ಮಾಡ್ತಾ ಹೊರತು ನೇರವಾಗಿ ಯಾವ ಹಣನೂ ದುರುಪಯೋಗ ಆಗಿದೆ, ಅನುಕೂಲ ಆಗಿದೆ. ಆಮೇಲೆ ಇನ್ಶೂರೆನ್ಸು ನಾವು ಏನು ಮಾಡಿದ್ದೀವಿ ಅಂದರೆ 30% ರೈತರು ಕಟ್ಟಿದರೆ ನಮ್ಮ KMF ಮತ್ತು ನಮ್ಮ ಶಿವಮೊಗ್ಗ ಒಕ್ಕೂಟ ಇಲ್ಲಿ ಉಳಿದ ಅಮೌಂಟ್ ನಾವು ಕಟ್ಟಿ ಇನ್ಶೂರೆನ್ಸ್ ಮಾಡ್ತಾ ಹಸುಗಳಿಗೆ. ಯಾವುದೇ ಹಸುಗಳಿಗೆ 50,000 ಇರ್ಬೋದು, 60,000, 70,000 ಏನು ಅದು ಏನು ರೇಟಿಗೆ ತಗೊಂಡಿರ್ತಾರಲ್ಲ ಆ ರೇಟಿನ ಪ್ರಕಾರ ಇನ್ಶೂರೆನ್ಸ್ ಮಾಡಿಸಿ. ಮತ್ತು ಸರ್, ನಿಮ್ಮ ಅವಧಿನಲ್ಲಿ ಬಿಲ್ಡಿಂಗು ಸ್ವಂತ ಬಿಲ್ಡಿಂಗ, ಬಾಡಿಗೆ ಬಿಲ್ಡಿಂಗ್? ಇಲ್ಲ, ಸ್ವಂತ ಬಿಲ್ಡಿಂಗು. ಅದ್ರ ಜೊತೆ ನಮ್ಮ ಒಕ್ಕೂಟನೂ ಕೊಟ್ಟಿದೆ. ಮೊದಲಿಗೆ ಅವಾಗ 2 ಲಕ್ಷ ಇತ್ತು, 3 ಲಕ್ಷ ಆಯ್ತು. ಈಗ ಮೊನ್ನೆ ನಮ್ಮ ಬೋರ್ಡ್ನ 4 ಲಕ್ಷ ಮಾಡಿದ್ರು ಒಂದು ಬಿಲ್ಡಿಂಗ್ಗೆ ಕಟ್ಟಕ್ಕೆ, ಈ ಹೊಸ ಬಿಲ್ಡಿಂಗ್. ಆಮೇಲೆ 5 ವರ್ಷ ಹಳೆ ಬಿಲ್ಡಿಂಗ್ ಆದ ತಕ್ಷಣವೇ ಮೇಲೆ ಶೀಟ್ ಹಾಕೋಕ್ಕೆ ಸತಿನೂ ಕೊಡ್ತಾರೆ. ಆಮೇಲೆ ಈ BMC, ನಮ್ಮದು BMC ಬಲ್ಕ್ ಮಿಲ್ಕ್ ಕೂಲಿಂಗ್ ಅಂತಂದರೆ ಹಾಲು ಶೀತಲೀಕರಣ ಕೇಂದ್ರ. ಇದು ಒಂದು ಸರಿ ಕಟ್ಟಿದ ಮೇಲೆ ಅದರದ್ದು ಒಂದೇನು ಹಳೇದಾಗಿರ್ತದಲ್ಲ ಈ ಸಿಮೆಂಟ್ ಇದು ಅಂತಂದೇಳಿ ರಿಪೇರಿ 2 ಲಕ್ಷ ಅಂತ ಕೊಡ್ತಾರೆ. ಅದನ್ನು ನಾವು ತಗೊಂಡು ಮಾಡಿಸಿದ್ದೇವೆ. ಈ ರೀಸೆಂಟಾಗಿ ಸೀಟ್ ಹಾಕ್ಸಿದ್ದಾನೆ, ಈಗ ನೋಡಿರ್ಬೋದು ನೀವು ಅದನ್ನು. ಸರ್, ಮುಂದೆ ನೀವು ಏನು ಮಾಡಬೇಕು ಅಂದಿದ್ದೀವಿ ಇನ್ನು ಡೈರಿ ಬಗ್ಗೆ, ಅಭಿವೃದ್ಧಿಗಳ ಬಗ್ಗೆ? ಅಭಿವೃದ್ಧಿ ಅಂದರೆ ನಮ್ಮೂರಲ್ಲಿ ಅಭಿವೃದ್ಧಿ ನಾವು ಸಾಕಷ್ಟು ಮಾಡಿದ್ದೇವೆ. ಇದ್ರ ಜೊತೆಗೆ ದಾವಣಗೆರೆ ಚಿತ್ರದುರ್ಗ ಸೇರಿ ಹಾಲು ಒಕ್ಕೂಟ ಮಾಡಬೇಕು ಅಂತಂದೇಳಿ ಭಾಳ ವರ್ಷದ ಹೋರಾಟ. ದಾವಣಗೆರೆ ಒಕ್ಕೂಟ ಮಾಡೋಕ್ಕೆ 14 ಎಕರೆ ಜಮೀನು ಹಿಂದೆ ಶಾಸಕರು ಇರ್ಬೋದು, ಶ್ಯಾಮನೂರು ಮಲ್ಲಿಕಾರ್ಜುನ ಇರ್ಬೋದು, S. ರವೀಂದ್ರನಾಥ್ ಇವರೆಲ್ಲರೂ ಅವಾಗ ನಮಗೆ ಅದು ಸೈಟ್ ಆಗಿರ್ತದೆ. ಅದು ರಸ್ತೆಗೆ ಅಂತಂದೇಳಿ ಭಾಳ ಹೋರಾಟ ಮಾಡಿದ್ದಾರೆ. ರಸ್ತೆಗೆ ಅಂದರೆ ಸುಮಾರು 10 ವರ್ಷ ದೀರ್ಘ ಹೋರಾಟ ಮಾಡಿ ರಸ್ತೆನೂ ಅದು ಆಗಿದೆ. ಈಗ ರಸ್ತೆ ಆಗಿ 40 ಅಡಿಗಳ ರೋಡು ಆಗಿದೆ. ಈಗ ಒಂದು 300 ಕೋಟಿ ಪ್ರಾಜೆಕ್ಟ್ ಅಂತಂದೇಳಿ ನಾವು ಈಗ ರೆಡಿ ಆಗಿದೆ. ಈಗ ಅದು ಟೆಂಡರ್ ಸತಿಯನ್ನು ನಾವು ಕರೆದೋದಲ್ಲಿ ಅದರಲ್ಲಿ ನಾವೊಂದು 80ರಿಂದ 100 ಕೋಟಿ ನಾವು ಒಕ್ಕೂಟದಿಂದ ಕಟ್ಟಬೇಕು. ಇನ್ನು 200 ಕೋಟಿ ನಾವು ನಬಾರ್ಡಿಂದ ಲೋನ್ ತಗೊಂಡಿದ್ದೇವೆ. ಒಂದು ಮೆಗಾ ಡೈರಿ ಮಾಡ್ಬೇಕು ಅಂತಂದೇಳಿ ಭಾಳ ಆಸೆ. ಈಗ ದಾವಣಗೆರೆ ಬಾತಿ ಹತ್ರಿಗೆ ಅದು 4.5 ಎಕರೆ ಇದೆ. ಅದು ಅಷ್ಟು ಜಾಗ ಆಗೋದಿಲ್ಲ. ಅದು ಅಲ್ಲೇ ಹಿಂದೆ ನಾವು ಒಂದು 2-3 ಎಕರೆ 4 ಎಕರೆ ಏನಾರ ಮಾಡಿ ಸೇರಿಸಿ ಇಲ್ಲೇ ಮಾಡೋಣ ಅಂದ್ವಿ. ಜಾಗನ ಸಿಗಲಿಲ್ಲ. ಯಾಕಂದರೆ ಇವತ್ತಿನ ರೇಟು ಗಗನಕ್ಕೇರಿದೆ ಭೂಮಿ ರೇಟು. ಹೀಗಾಗಿ ಅಲ್ಲಿ 14 ಎಕರೆ ಜಮೀನು ತಗೊಂಡು ಅಲ್ಲಿ ಅತಿ ಶೀಘ್ರದಲ್ಲೇ ನಾನು ಒಬ್ಬನೇ ಅಂತಂದರೆ ಯಾವುದೇ ಒಂದು ಸಂಘ ಇರ್ಬೋದು, ಒಂದು ಒಕ್ಕೂಟ ಇರ್ಬೋದು, ಒಬ್ಬನಿಂದ ಏನು ಮಾಡೋಕ್ಕಾಗಲ್ಲ. ಇಡೀ ಒಕ್ಕೂಟ ಅಧ್ಯಕ್ಷರು, ಉಪಾಧ್ಯಕ್ಷರು, ನಿರ್ದೇಶಕರು ಎಲ್ಲ ಶೇರ್ ಮಾಡಿದರೆ, ಅದ್ರ ಜೊತೆಗೆ ರಾಜಕಾರಣಿಗಳು, ಶಾಸಕರು ಇರ್ಬೋದು, MP ಇರ್ಬೋದು, ಎಲ್ಲರೂ ಸಹಾಯ ತಗೊಂಡು ಮಾಡಿದ್ರೆ ಮಾತ್ರ ಒಂದು ಸಂಸ್ಥೆ ಬೆಳಿತೈತೆ ಅಂತ ನಾನು ಹೇಳ್ತೇನೆ. ಸರ್, ಇವಾಗ ಹಸುಗಳು ತಗೊಂತಾರೆ, ಈಗ ನೀವು ವರ್ಷಕ್ಕೊಂದ್ಸಲ ಅದನ್ನ ಇನ್ಶೂರೆನ್ಸ್ ಮಾಡಿಸೋದು ಇಲ್ಲ? ಈಗ ಮಧ್ಯೆ ತಗೊಂಡ್ಬಿಟ್ಟಿರ್ತಾರೆ, ಒಂದು 3 months, ಒಂದು 5-6 ಜನ ತಗೋತಾರೆ, ಅವಕ್ಕೆ ಇನ್ಶೂರೆನ್ಸ್ ಹೇಗೆ ಮಾಡಿಸ್ತೀರಾ? ಇಲ್ಲ, ನಾವು ಒಂದು 8-10 ಹಸುಗಳು ಆದ ತಕ್ಷಣ ಇನ್ಶೂರೆನ್ಸ್ ಮಾಡಿಸ್ತೀವಿ.
ಇನ್ಶೂರೆನ್ಸ್ ಮಾಡಿಸಿ ಒಂದು 15 ದಿವಸದೊಳಗೆ ಕ್ಲೈಮ್ ಆಗ್ಬೇಕದು. ಅವ್ರು ಮಾಡಿಸಿದ ಮೇಲೆ 15 ದಿವಸದೊಳಗೆ ಆಗ್ಬೇಕು ಅನ್ನಂಗೆ ಮಾಡಿ ಇಮಿಡಿಯೇಟಾಗಿ ಏನು ನಮ್ಮ ಸೌಲಭ್ಯ ಅನ್ನೋದು ನಾವು ರೈತರಿಗೆ ಮೊದಲು ನಾವು ಪ್ರಾಮುಖ್ಯತೆ ನಮ್ಮ ಒಕ್ಕೂಟದ ಅದು ಕೊಡೋಕೆ ನಾವು ರೆಡಿ ಇದ್ದೀವಿ. ಸರ್ ಇವಾಗ ನಿಮ್ಗೆ ರೈತರಿಗೆ ಹಾಲು ಆಗ್ತಾ ಇದಾರಲ್ಲಿ ಸರ್, ಅವ್ರ ಮಕ್ಳಿಗೆ ಏನಾದ್ರು ಎಜುಕೇಶನ್ಗೆ ಏನಾದ್ರು ಹೆಲ್ಪ್ ಮಾಡೋದೇನಾದ್ರು ನಿಮ್ಗೆ ಇದೆಯಾ ಸರ್ ಆಸೆ? ಅವರು ರೈತರ ಮಕ್ಕಳಿಗೆ ಅಗ್ರಿಕಲ್ಚರ್ಗೆ ಏನಾದರೂ ಹೋದರೆ ನಾವು ಅವ್ರಿಗೆ 10,000 ರೂಪಾಯಿ ಕೊಡೋಕೆ ಇದು ಮಾಡಿದೆ. ಆಮೇಲೆ ಈ ರೈತರ ಮಕ್ಕಳು ಇವರು ಯಾರು ನಮ್ಮ ರೈತರಿಗೆ ಏನಾದರೂ ಕಾಯಿಲೆ ಅಥವಾ ಆಸ್ಪತ್ರೆಗೂ ಇದನ್ನು ಮಾಡೋದಂತಂದರೆ ಅದಕ್ಕೆ ನಾವು ಮೆಡಿಕ್ಲೈಮ್ ಅಂತಂದೇಳಿ ಇನ್ಶೂರೆನ್ಸ್ ಮಾಡಿದ್ದೀವಿ. ಆಮೇಲೆ ಯಾರಾದರೂ ಡೆತ್ ಆದ್ರೆ ನಾನು ಹೇಳಿದ್ನಲ್ಲ ಇಮಿಡಿಯೇಟ್ ₹1,00,000 ಡೆತ್ ಆದರಿಗೆ ಅದು ಯಾವುದರಿಂದ ಸರ್ ಅದು ಹಣ ಬರೋದು? ಏನು ಸತ್ತ ತಕ್ಷಣ ಅವ್ರಿಗೆ ಸರ್ಟಿಫಿಕೇಟ್ ಏನಾದ್ರು ಡೆತ್ ಸರ್ಟಿಫಿಕೇಟ್ ಕೊಟ್ಟರೆ ಅವ್ರಿಗೆ ₹1,00,000 ಇದನ್ನು ಕೊಡ್ತೀವಿ. ನಿಮ್ಮ ಡೈರಿಯಿಂದ ಅಲ್ಲ, ನಾವು ಒಕ್ಕೂಟದಿಂದ ಬರುತ್ತೆ. ಯಾರು ಹಾಲು ಹಾಕ್ತಾರಲ್ಲ ಆ ವ್ಯಕ್ತಿಗೆ ಅದು ಇಷ್ಟು ವರ್ಷ 30 ವರ್ಷದೊಳಗೆ ಇಷ್ಟು, 30 ವರ್ಷ 50 ವರ್ಷದೊಳಗೆ 50,000, 50 ವರ್ಷದಿಂದ ಇನ್ನು ಉಳಿದ ಮೇಲೆ 60 ವರ್ಷದ ಮೇಲೆ ಅವ್ರಿಗೆ 40,000. ಅವ್ರು ಕಂಟಿನ್ಯೂ ಆಗ್ತಾ ಇರ್ಬೇಕು ಹಾಲು ಅಂದರೆ ಇಷ್ಟು ದಿವಸ ನಿಗದಿರ್ತೈತಿ. ಒಂದು ವರ್ಷದಲ್ಲಿ ಕನಿಷ್ಠ ಒಂದು 150 ದಿವಸ ಹಾಲು ಹಾಕಿರ್ಬೇಕು. ಇವಾಗ ಹಾಲು ಹಾಕ್ಬಿಟ್ಟಿದ್ದಾರೆ ಹಸು 1 ವರ್ಷ ಗ್ಯಾಪ್ ಸಿಕ್ಬಿಡ್ತದೆ, ಆಮೇಲೆ ಮತ್ತೆ ಅವ್ರಿಗೆ ಸತ್ತಾಗ ಏನು 150 ದಿವಸ ಒಂದು ವರ್ಷಕ್ಕೆ ಒಂದು 150 ದಿವಸ ಹಾಲು ಹಾಕಿದ್ರು ಸರ್. ವರ್ಷದ್ದು ಕನ್ಸಿಡರ್ ಮಾಡ್ತೀರಾ? ಓಕೆ ಸರ್. ಸರ್ ನಿಮ್ಮ ಮುಂದೆ ಇಲ್ಲಿನ ಜನಗಳಿಗೆ ನಿಮ್ಮ ಡೈರಿ ಕಡೆಯಿಂದ ನೀವು ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಅಲ್ಲ, ನಾವೇನು ನೀವು ಯಾವುದೇ ಒಂದು ಇನ್ನೂ ಹಾಲಿನ ರೇಟಿನ ಹೆಚ್ಚಾಗ್ತದೆ, ಕಡಿಮೆ ಆಗೋದಲ್ಲ. ಮನುಷ್ಯಾಗ ಪ್ರತಿದಿನ ಹಾಲನ್ನೇ ಉಪಯೋಗ. ಹಾಲದ ಜೀವನ ಮಾಡೋದು ಕಷ್ಟ ನಂಗೆ ಆಗ್ಬಿಡುತ್ತೆ. ಯಾಕಂದರೆ ಪೌಷ್ಟಿಕ ಆಹಾರನೇ ಬೇಕು ಹಾಲು. ಬೆಳಗ್ಗೆ ಎದ್ದ ತಕ್ಷಣ ಟೀಗೆ ಹಾಲು ಬೇಕು. ಆಮೇಲೆ ನಮ್ಮಲ್ಲಿ ಹಾಲಿನಲ್ಲಿ ಪೇಡ ಇರ್ಬೋದು, ಮೈಸೂರು ಪಾಕ್ ಇರ್ಬೋದು, ಪನ್ನೀರು. ಈಗಂತೂ ಡಾಕ್ಟ್ರುಗಳು ಸತಿ ಪನ್ನೀರ್ ತಿನ್ನಿರಿ ಅಂತಂದೇಳಿ ಪೌಷ್ಟಿಕ ಆಹಾರ ಅದು ಅಂತಂದೇಳಿ. ಆಮೇಲೆ ಕೋವಾ, ಅನೇಕ ಹಲವಾರು ಪದಾರ್ಥಗಳು ಇವಾಗ ಜಾಸ್ತಿ ಆಗ್ಬಿಟ್ಟೈತೆ. ಓಕೆ ಸರ್. ಕೊನೆಯದಾಗಿ ನಿಮ್ಮ ಜನಗಳಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಅಲ್ಲ, ನಾವೇನು ನೀವೀಗ ರೈತಾಪಿ ಜನಕ್ಕೆ ನಾವು ಸಾಮಾನ್ಯ ಜನರು ಒಂದು ಹೇಳ್ತಾನೆ ನಿಮಗೆ, ಒಬ್ಬರಿಬ್ಬರು ಗಂಡ ಹೆಂಡ್ತಿ ಇದ್ದರೆ ಅವ್ನು ಒಂದು 2 ಆಕಳ ಕೊಡ್ಸಿ ಅವ್ನು ಗಂಡು ಎಲ್ಲರೂ ಹೋಗಮರೆಯ ನಾನು ನಡೆಸ್ತೇನೆ ಅಂತ ಒಂದು ಹೆಣ್ಮಕ್ಳು ಮನಸ್ಸಿನಲ್ಲಿ ಬಂದ್ಬಿಡ್ತದೆ. ಎಲ್ಲರೂ ಅಡ್ಡಾಡಿಕೆ ಮಾರಪ್ಪ, ನನಗಂತೂ ಒಂದು 2 ಆಕಳ ಕೊಡಿಸ್ಬಿಡು, ದಿನ ಒಂದು 5-10 ಲೀಟ್ರ್ ಹಾಲು ಹಾಕ್ಯಂದು ನನ್ನ ಮನೆತನ ನಡೆಸ್ತಾನೆ ಅನ್ನೋ ಒಂದು ಧೈರ್ಯ ಬಂದತ್ತೆ ಹೆಣ್ಮಕ್ಳಿಗೆ. ಯಾವುದು ಹಾಲಿನ ಡೈರಿ ಇರೋದಕ್ಕೆ. ಇದೇ ಹಾಲಿನ ಡೈರಿ ಇರೋದ್ರ ಜೀವನ ಮಾಡೋದು ಕಷ್ಟ ಆಗಿದೆ. ಯಾಕಂದ್ರೆ ಇವತ್ತು ಸರಿಯಾದ ಟೈಮಿಗೆ ಮಳೆ ಬರೋದಲ್ಲ, ಬೆಳೆಗಳು ಕಷ್ಟ ಆಗೈತಿ. ಹಾಲಿನಂತೂ ದುಡ್ಡಂತೂ ಎಂಥ ಕೋವಿಡ್ ಸಮಯದಲ್ಲಿ ನಾವು ಹಾಲಿನ ಪೇಮೆಂಟ್ ನಿಲ್ಲಿಸಿಲ್ಲ. ನಮ್ಮ ಶಿವಮೊಗ್ಗ ಹಾಲು ಒಕ್ಕೂಟ ಯಾವ ಟೈಮ್ನಲ್ಲಿ ಒಂದು ದಿವಸ ಹಾಲಿನ ದುಡ್ಡು ಕೊಟ್ಟಲ್ಲ ಅನ್ನೋ ಪರಿಸ್ಥಿತಿ ಎಲ್ಲ ಉದ್ರಿ ಅಂತ ಎಂದು ಮಾಡ್ಯಾರ ನಾವು. ಆಮೇಲೆ ಮೊದಲಿಗೆ ಹಿಂದಿತ್ತು, 1 ವಾರ ಹಾಲು ಹಾಕ್ಬೇಡ್ರಿ, 15 ದಿವಸ ಹಾಲು ಹಾಕ್ಬೇಡ್ರಿ, ದುಡ್ಡಲ್ಲ ಅಂತಂದೇಳಿ. ಹಂಗೆ ಯಾವ ನಿದರ್ಶನ ನಮ್ಮಲ್ಲಿಲ್ಲ. ಓಕೆ ಸರ್, ಥ್ಯಾಂಕ್ ಯು ಸರ್.